ಇವತ್ತು ನಾವು ಬಂದಿರೋದು ನಮ್ಮ ವರುಣ್ ಅದೊಂದು ಸೀದಾ ಇನ್ಫಿನಿಟಿ ಜಿಮ್ಮಿಗೆ ಬಂದಿರಿ ಕೇಳಕ್ಕಂತ ಬಂದೀವ್ರಿ ನಾರ್ಮಲ್ ಮಾತಾಡಕ್ಕೆ ಬಂದೀವಿ ಅಂತ ನಾನು ಅನ್ಕೊಂಡೆ. ಬಂದು ಸೀದಾ 2,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿಸ್ಬಿಟ್ಟ. ಲೇ ನಮ್ಮ ಮನೆಗೆ ಏನು ಹೇಳಿಕ್ ನನಗೆ ನಾನೇನು ಹೇಳ್ಬೇಕು ಹೇಳ ಫಸ್ಟ್. ಲೇ ಅವ್ನು ಬೆಳೆಗೆ ಯಾರು ಬರ್ತಾರೆ ಲೇ ಬೆಳೆಗೆ ಇವತ್ತು ಲಾಸ್ಟ್ ತಿನ್ನಾಗತ್ತೆ ಮಾಡೋದು ಮಾಡಿ ಇದಕ್ಕೆ ಜಿಮ್ಮಿಗೆ ಇದು ಮಾಡಿಸಿದ್ನ ಅಡ್ಮಿಷನ್. Commandments, Man can't tell me nothing about this coke. Can't tell me nothing about this crack. ಗುರುಗಳೇ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಗೆ ಸ್ವಾಗತ ರೀ. ಇವತ್ತು ನಾವು ಬಂದಿರೋದು ನಮ್ಮ ವರುಣ್ ಅದೊಂದು ಸೀದಾ ಇನ್ಫಿನಿಟಿ ಜಿಮ್ಮಿಗೆ ಬಂದಿರಿ ಫಿಟ್ನೆಸ್ಸಿಗೆ. ಅಂದರೆ ಕೇಳಕ್ಕಂತ ಬಂದೀವ್ರಿ ಏನಂತಂದು. ಈಗ ಇಲ್ಲಿ ಪಾಪಡಿ ಕಪ್ಪಿಯವರು ಹೊಂಟಿದ್ರು, ಅದಕ್ಕೆ ಅವ್ರನ್ನೂ ಕೇಳೋಣ, ಲೈವ್ ಮಾತಾಡೋಣ ಆಗತ್ತೆ ಅಂತಂದು ಈಗ ವರುಣ್ ಬರಾಕತ್ತಾನ. ಬಾ ಡೇವಣ್ಣ ಹೋಂಬ. ಅದಕ್ಕೆ ಈಗ ಹೋಗಿ ಕೇಳೋಣ ವರುಣ್. ಏನು ನಾವು ಬಂದೀವಲ್ಲ, ನಾರ್ಮಲ್ ಮಾತಾಡೋಕ್ಕೆ ಬಂದೀವಿ ಅಂತ ನಾನು ಅನ್ಕೊಂಡೆ. ನಾನು ಬಂದಿರೋದೇ ನಾರ್ಮಲ್ ಆ ಮೈಂಡ್ ಸೆಟಾಗೆ ಬಂದು ಸೀದಾ 2,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿಸ್ಬಿಟ್ಟ. ಸೀದಾ ಬಂದ. ನಾನು ತಡೀಲೇ ನಾಳೆ 1ನೇ ತಾರೀಕಲೆ, ನಾಳಿಂದ ಫುಲ್ ಫೋಕಸ್ ಅದು ಇದು ಏನೇನು. ಇವತ್ತು ಯಾವುದೋ ಮೂವಿ ನೋಡ್ಯಾನಂತೆ, ಅದಕ್ಕೆ ನೋಡಿ ಇನ್ಸ್ಪಿರೇಷನ್ ಆಗಿ ಏನೇನು ಅಂದ. ಬಟ್ ಅವ್ನು ಮಾಡೋದಿರಲಿ, ನಾನು ಮನೆಗೇನು ಕೇಳಿಲ್ಲ ಬಿಟ್ಟಿಲ್ಲ. ನನ್ನ ಮಗ ಬಂದು ಅಡ್ಮಿಷನ್ ಲೇ ಈಗ ಮತ್ತೆ ಅಲ್ಲೇ ನೀನು ಹಿಂಗೆ ಅನ್ಸ್ಕೊಂಡು ಆಮೇಲೆ ನೀನು ನನ್ನ ಮ್ಯಾಗ ಹೋಯ್ತು ಅಂದ್ರೆ ಅದು ಏನು ಮಾಡ್ತೇಳ. ಲೇ ಆಂಟಿ ಅಕಸ್ಮಾತ್ ವಿಡಿಯೋ ನೋಡಿದ್ರೆ ನಿಜ ನಾನು ಈಗ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿಲ್ಲ. ಲೇ ಗೈಸ್ ನಿಜ ಕರೆಕ್ಟ್ ಗೈಸಿದ್ರೆ ನಾನು ಮಾತಾಡೋಕಂತನೇ ಬಂದಿರೋದು. ಬಂದು 2,000 ರೂಪಾಯಿ ಅವನ್ನ ಪೇ ಮಾಡ್ಯಾನ. ಮತ್ತೆ ಹೇಳಾಗೈತೀನಿ ನಂದು 200 ರೂಪಾಯಿ ಇದ್ಲೆ ಬ್ಯಾಲೆನ್ಸ್ ಬ್ಯಾಡ ಅಂತ ಹೇಳಾಗೈತೀನಿ. ನನ್ನ ಕಡೆ ಐತಾಳೆ ಅಂತಂದು ಮಾಡಿಸಿದ. ಹಾಂ ಲೇ ಕರೆಕ್ಟ್ ಹೇಳಿ ಎದಿ ಮುಟ್ಕೊಂಡು ಹೇಳ ಮಗ. ಸುಮ್ಮನೆ ಇಲ್ಲೇ ನಮ್ಮ ಮನೆಗೆ ಏನು ಹೇಳಿಕ್ ನನಗೆ ನಾನೇನು ಹೇಳ್ಬೇಕು ಹೇಳ ಫಸ್ಟ್. ಇಲ್ಲೇ ಮತ್ತೆ ಇಲ್ಲೇ ನಿನ್ಗೆ ಅವಸರ ಇತ್ತು ಏನು ಹೇಳಿ ನೀನು. ನಾನು ಹೇಳಾಗತ್ತೀನಿ ಇಲ್ಲೇ ಹಿಂಗೆ ಗಾಯ್ಸ್ ಗಾಳಿ ಈಗ ಹಿಂಗೆ ಪೇಚಾಡಕತ್ತಾನ ಜಿಮ್ ಅಂತ. ಸ್ಟ್ಯಾಂಡ್ ತೆಗ್ದೆ ಬಾ ಬಾ. ನೀ ಬ್ರೇಕ್ ಹಿಡಿದು ಸಳ್ಳಾಡಿದ್ರೆ ತಡಿ, ಗಾಡಿ ಬಂದು ತಡಿ ಸ್ವಲ್ಪ ಮುಂದಾಗಲಿ. ಸ್ಟ್ಯಾಂಡ್ ಸ್ಟೇಟ್ ಮಾಡೋ ನೀನು ಆಯ್ತಾ. ಬಾ ಬಾ ಬಂದು ಈಗ ಏನು ಮಾಡ್ತಾರೆ ಮನೆ. ಏನು ಹೇಳ್ತೇವೆ ಮನೆಗೆ ನೀನು? ಅಬ್ಬಾ ಲೇ ಒಣ ಲೇ. ಈಗ ನಾ ಏನು ಹೇಳಿ, ನಾನು ಇನ್ನಾಗ ಹಾಕ್ಲ ಅವರು ನಂದನ ಇಲ್ಲೇ ನಮ್ಮ ಮನೆ ನಂಬಂಗೂ ಇಲ್ಲ ಅಡಿ ಅಪ್ಪ ತಿಂಡಿ. ಲೇ ಅವ್ನು ಬೆಳೆಗೆ ಯಾರು ಬರ್ತಾರೆ ಲೇ ಬೆಳೆಗೆ ಎದ್ದ ಬೆನ್ಗಿನ ಸೆಡ್ದು ಗಿಡದು ಹೋಗಿತ್ತು ನಂದು ಬೆಳೆಗೆ ನಸಿನಾಗ. ಲೇ ಈ ಟೈಮಿಗೆ ನಾಳೆ ವರುಣ ಜಿಮ್ಮಿಗೆ ನಮಗೆ ಸೇರಿಸಿದಕ್ಕೆ ಇವತ್ತು ಲಾಸ್ಟ್ ತಿನ್ನಾಗತ್ತೆ ಪಾನಿಪುರಿ ಇದೇ ಬಂಡೆ ನಮ್ಮ ಮನೆ ಎದುರಿಗೆ. ಅದೇ ಲಾಸ್ಟ್ ಅಲ್ಲ ತಿನ್ಬೇಕಾಗಿರೋದು. ಅದಕ್ಕೆ ಇನ್ಮ್ಯಾಗೇನ ತಿನ್ನಂಗಿಲ್ಲ ಅಂತ ತಿನ್ಬೇಡ ಅಂತ ಹೇಳಿ ಅದಕ್ಕೆ ಗೈಸ್. ಈಗ ಹೆಂಗಾಗೈತೆ ಅಂದರೆ ಈಗ ಮನೆಗೆ ಬಂದೀನಿ, ಮನೆಗೆ ಅವಾಗ ಬಂದಿನಿ ಬಿಡ್ರಿ ಗೈಸ್. ಈಗ ಒಂದು 20 ನಿಮಿಷ ಶಾಪಿಗೆ ಹೋಗಕ್ಕೆ. ಈಗ ನಾನು ಹೇಳಾಗತ್ತೀನಿ, ಈಗ ಹೇಳ್ತೀನಿ ನಾನು ಜಿಮ್ಮಿಗೆ ಹಿಂಗೆ ಅಡ್ಮಿಷನ್ ಮಾಡಿಸೀನಿ ಹಿಂಗೆ ಅಂತಂದು. ನಮ್ಮ ಥರ ಎಲ್ಲ ಲಿಟ್ರಲ್ಲಿ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಯಾವಾಗಲೂ ನಾನು ಹೇಳಿ ಇದು ಮಾಡ್ತಿದ್ದೆ. ಅದಕ್ಕೆ ಈಗ ನೋಡೋಣ ಏನು ಮಾಡ್ತಾರೆ. ಹೌದು ಮೇ ನಿನಗೆ ಇನ್ನೊಂದು ಹೇಳೋದು ಮರ್ತೆ. ಈಗ ನಾಳೆ 1ನೇ ತಾರೀಕು ಅನ್ನೋದಕ್ಕೆ ಜಿಮ್ ಹೋಗಿ ಅಡ್ಮಿಷನ್ ಮಾಡ್ಸ್ಕೊಂಡು ಬಂದೀನಿ. ಅಲ್ಲಮ್ಮ ಕರೆಗೂ ಅಡ್ಮಿಷನ್ ಮಾಡಿಸಿ ಇವತ್ತು. ಈಗ ನಾಳೆ 6 ಗಂಟೆಗೆ ಹೋಗ್ಬೇಕಂತೆ ಬೆಳಗ್ಗೆ. ಮಾಡೋದು ಮಾಡಿ ಮನೆ ಪೂಜೆ ಪುರಸ್ಕಾರ ಎಡೆ ಕಾಯಿ. ಅದೇ 6 ಗಂಟೆಗೆ ಹೋಗಿ 1 ತಾಸು ಬರ್ತೀನಿ ನಾನು. ಅದೇ ಈಗ ಅಡ್ಮಿಷನ್ ಮಾಡಿಸಿ ಬಂದೀನಿ. ಎಷ್ಟು ಹೇಳ? ಅಲ್ಲಮ್ಮ ಈಗ ನಾನು ವರುಣ್ ಮಾಡಿಸಿ ಬಂದೀವಿ. ಅವನು ಕರ್ಸ್ಯಾಣಕ್ಕೆ ಅವನು ಸೇರೋಣ, ನಾನು ಇದು ಬೆಳೆಸ್ಕೊಳಕಮ್ಮ. ನಮ್ಮ ಬಾಡಿ ನೋಡಿಲ್ಲ ಮತ್ತೆ ಅದಕ್ಕೆ ತಿಂತಾನ ಅಷ್ಟು ನಿನಗೆ ನಾನು ತಿನ್ನಲ್ ಬಿಡು. ಗೊತ್ತು ನನಗೆ ಹಿಂಗೆ ಹೇಳ್ತಾರಂತೆ. ಈಗ ನಾಳೆ ಹೋಗಿ ಬರೋ ಮಠ ಇವ್ರಿಗೆ ಹಂಗೆ ಇರುತ್ತೆ. ಈಗ ನಮ್ಮ ಶ್ವೇತಕ್ಕೆ ಕೇಳಂಬ್ರಿ ರಿವ್ಯೂ ಏನು ಕೊಡ್ತಾಳಂತಂದು ಮಾತಾಡಕತ್ತಾಳ. ಎಸ್ ಆಕಿ ಬ್ಯುಸಿ ಅದಾಳ. ಬ್ರೋ ಎಲ್ಲೇ ಬ್ಯುಸಿನಾ?
ಇಲ್ಲ ಪಪ್ಪ ಹಚ್ಚಿದ್ರೆ ಮಾತಾಡಕ್ ಕುಂತಿದ್ವಿ. ಆಯ್ತು, ಮಾತಾಡಾದ್ಮೇಲೆ ಹಚ್ಚಿ. ಸರಿ. ಓಕೆ. ಈ ಗುಂಡ ಹಚ್ಚನ. ಹಲೋ ಹಲೋ, ಹೇಳು. ಕೇಳ್ತಾ? ಹಾಂ, ಅಲ್ಲ ಇವತ್ತು ಇದಕ್ಕೆ ಜಿಮ್ಮಿಗೆ ಇದು ಮಾಡಿಸಿದ್ನಿ ಅಡ್ಮಿಷನ್. ಹೌದಾ? ಹಾಂ, ಚಲೋ ಆಯ್ತಲ್ಲ. ಕರೆಕ್ಟಾಗಿ ಅದು ಆಪ್ಟಿಮಮ್ ನ್ಯೂಟ್ರಿಷನ್ ಅಂತೇಳಿ ಒಂದು ಇದು ಬರೋದೈತೆ ನೋಡು, ಪ್ರೋಟೀನ್ ಚಲೋ ಇರ್ತೈತೆ. ಅಲ್ಲ ಪ್ರೋಟೀನ್ ಅಲ್ಲ, ನಾನು ಅಂದರೆ ಕ್ರೇಟಿನ್ ತೊಗೋಬೇಕಂತ ಹೇಳಿದ್ದೀನಿ. ಪ್ರೋಟೀನ್ಗಿಂತ ಬೇಡ, ಕ್ರಿಯೇಟಿನ್ ಇಲ್ಲ. ಆಯ್ತವ. ಅದೇ ಅಲ್ಲ, ನಾನು ನೋಡಿದ ಪ್ರಕಾರ ಏನಂದರೆ ಪ್ರೋಟೀನು ಫುಡ್ಡಾಗೆ ಇದು ಏನು ಮ್ಯಾನೇಜ್ ಮಾಡ್ಕೋಬೋದು. ಕ್ರೇಟಿನ್ ಎದಕ್ಕಂದರೆ ಅಂದ್ರೆ ನಾನಿರೋ ಇದಕ್ಕೆ ತಳ್ಳಿಗಿರೋದಕ್ಕೆ, ಅಂದ್ರೆ ನಾನು ನೋಡಿದ ಪ್ರಕಾರ ವೀಡಿಯೋಸ್ ಇವೆಲ್ಲ ನೋಡಿದ ಪ್ರಕಾರ ಈ ಅಂದರೆ ಇದು ಮಜಲ್ಲಿ ಅಂದರೆ ನಾವು ಏನು ಇದು ಮಾಡ್ತೀವಲ್ಲ ಅದಕ್ಕೆ ಕರೆಕ್ಟ್ ಇದು ಅಂದರೆ ಇಲ್ಲಿ ಹೇಳತ್ನ ಕೇಳ. ನಮ್ಮ ಫ್ರೆಂಡ್ ನಮ್ಮ ರೂಮ್ನಾಗ ಇರೋನು ಜಿಮ್ ನಾವು 3-4 ವರ್ಷ ಕಂಟಿನ್ಯೂ ಮಾಡ್ಯಾನ. ಈ ವರ್ಷ ಬಿಟ್ಟಾನ. ಅವ್ರ ಅಣ್ಣ ಬಂದು ಮಿಸ್ಟರ್ ಕರ್ನಾಟಕ. ಆಬಾ, ಅವ್ರ ಅಣ್ಣನ ಬಾಡಿ ನೋಡಿದ್ರೆ ಗಾಬರಿ ಬಿಡ್ತಿದ್ವಿ. ಜಿಮ್ಮಿಗೆ ಹೋಯ್ದ್ನೆ, ಜಿಮ್ಮಿ ಓನರ್ ಹಂಗ್ಯದನಪ್ಪ. ಯಪ್ಪ ಬಾಂಡ್ಲಿ ಅಂದರೆ ಹಿಂಗೆ ಬಾಂಡ್ಲಿ ಓಡಿಸಿ ಗಡ್ಡ ಬಿಟ್ಟಾನ. ಅಯ್ಯೋ ಫುಲ್ ಭಾರಿ ಬಾಡಿ ಅವ್ನು. ಟ್ರೈನರ್ ಅವನು ಏನಂತ, ನೀವು ಯಾವ್ದು ಪ್ರೋಟೀನ್ ತಗೋರಿ, ಕ್ರಿಯೇಟಿನ್ ತಗೋರಿ. ಅದು ಕ್ರಿಯೇಟಿನ್ ಜಾಸ್ತಿ ತಗೋಬಾರ್ದು. ಯಾವಾಗ ಅಂದ್ರೆ ನಿಮ್ಗೆ ಎನರ್ಜಿ ಅಷ್ಟೇ ಇದೀವ. ನೀನ್ ಜಿಮ್ಮಿಂಗ್ ಮಾಡಾಕ ನೀನ್ ವೇಟ್ ಎತ್ತಿಲ್ಲ, ವೇಟ್ ಅಲ್ಲಿ ನಿಮ್ಗೆ ಎನರ್ಜಿ ಎತ್ತಕ್ ಬರ್ಬೇಕನ್ನೋದಕ್ಕೆ ಅದೇ ಅದೊಂದು. ಪ್ಲಸ್ ಇನ್ನೊಂದೇನಂದ್ರೆ ಬಾಡಿ ನನಗೆ ಮೇನ್ ಬೇಕಾಗಿರೋದು ಅಗಲ ಆಗ್ಬೇಕು, ದಪ್ಪಕ್ಕಿಂತ. ಬಲ್ಕ್ ಬೇಕು ನನಗೆ. ಬಲ್ಕ್ ಅಂತಲ್ಲ, ಫುಡ್ ಮ್ಯಾಗ ಇರ್ತೈತೆ. ಅದೇ ಅದು ಫುಡ್ ಮೇಲೆ ಇರುತ್ತೆ. ನಾನು ಪ್ರೋಟೀನ್ ಫುಡ್ಡಾಗೆ ಸಿಗುತ್ತಲ್ಲ, ಈಗ ಫುಡ್ಡಾಗೂ ನಾವು ಪ್ರೋಟೀನ್ ಎಕ್ಸಾಂಪಲ್ ಈಗ ಕಾಳು ತಿನ್ನೋದಿರಲಿ, ಡ್ರೈ ಫ್ರೂಟ್ಸ್ ಇರಲಿ, ಸೋಯಾ ಚಂಕ್ಸ್ ಇರಲಿ, ಅದ್ರಾಗೆ ಸಿಕ್ಬಿಡುತ್ತೆ. ಅಂದ್ರೆ ಸ್ವಲ್ಪ ನಾವು ಅದ್ರಾಗ ನೋಡ್ಬೇಕು ಪ್ರೋಟೀನ್ ತಿನ್ನೋದು ಅಂದ್ರೆ. ಏನಿಲ್ಲ ಕಿರಣ, ಒಂದು ಇದು ಹೇಳ್ತೀನಿ. ಅದು ಆಪ್ಟಿಮಮ್ ನ್ಯೂಟ್ರಿಷನ್ ನಾವು ಇದು ಮಾಡಿ ರೆಕಮೆಂಡ್ ಮಾಡಿದ್ದು. ಆಪ್ಟಿಮಮ್ ನ್ಯೂಟ್ರಿಷನ್ ಕ್ರಿಯೇಟಿನ್ ಪ್ಲಸ್ ಪ್ರೋಟೀನ್ ಎರಡು ಒಂದೇ ತಗೋಬೇಡ, ಎರಡು ತಗೋ. ಅದು ಒಂದ್ ಸ್ಪೂಫ್ನಾಗ ಅರ್ಧ ಲೀಟರ್ಕಿನ್ನ ಕಡಿಮೆ ಹಾಲು ಮಿಕ್ಸ್ ಮಾಡಿ. ಅಂದ್ರೆ ಒಂದರದಾಗೆ ಎರಡು ಇರ್ತಾವ ಅದ? ಇಲ್ಲ, ಕ್ರಿಯೇಟಿನ್ ಬೇರೆ ಇರುತ್ತಾ, ಪ್ರೋಟೀನ್ ಬೇರೆ ಇರುತ್ತಾ. ಕ್ರಿಯೇಟಿನ್ ಯಾವತ್ತು ಟೇಸ್ಟ್ಲೆಸ್ ಇರುತ್ತಾ. ಟೇಸ್ಟ್ ಇರೋ ಉಪ್ಪು ಇಲ್ಲ ಇದು ಬರ್ತಾ ಗೊತ್ತಾ? ಅಲ್ಲ ಅದ್ರಾಗೂ ಫ್ಲೇವರ್ ಸಿಗ್ತಾವಂತಲ್ಲ. ಫ್ಲೇವರು. ಗೈಸ್, ಈಗ ಮನೆಗೆ ಬಂದು ಈಗ ಊಟ ಮಾಡಿದೆ. ಶಾಪಿಗೆ ಹೋಗಿದ್ದೆ ನಾನು, ಬಿಕಾಸ್ ಆಫ್ ನಮ್ಮ ವರ್ಕರ್ದು ಸ್ವಲ್ಪಿನ ಅರ್ಜೆಂಟ್ ಇತ್ತು ಅಂದ್ರೆ ಬಾಣ ಅಂತಂದು ಹೋದಾಗ ಹೊರಗೆ ಬಂದಾಗ ನಾನು ಬಂದು ಊಟ ಮಾಡಿದೆ. ನಾನು ನಿಮಗೆ ಯಾವಾಗ ನಾನು ಗುಂಡ ಹಚ್ಚಿದ್ನಲ್ಲ ಅವಾಗ ಶಾಪ್ ವರುಣ್ ಬರೋ ಮಟ್ಟ ನಾನು ಕಾಲಾಗೆ ಇದ್ದೆ, ಗುಂಡನ ಕಡೆನೇ ಮಾತಾಡೋಗಿದ್ದೆ. ಅವನು ಹೋಗಿದ್ದ ಒಂದು ನಿಯರ್ ಬೈ ಬೆಂಗಳೂರಲ್ಲಿ, ನಿಯರ್ ಬೈ ಒಂದು ಸಮಥಿಂಗ್ ಎಷ್ಟು ಒಂದು ತಿಂಗಳೇನೋ 1.5 ತಿಂಗಳೇನೋ ಹೋಗ್ಯಾನ. ಅವ್ನಿಗೂ ಸ್ವಲ್ಪ ಕೆಲಸ ಅಲ್ಲಿ ಇಲ್ಲಿ ಇದು ಎಕ್ಸೆಟ್ರಾ ಇದಕ್ಕೆ ಡ್ರಾಪ್ ಔಟ್ ಆಗ್ತದೆ. ಯಾಕಂದರೆ ಟೈಮ್ ಅಡ್ಜಸ್ಟ್ ಆಗ್ತಿದ್ದಿಲ್ಲ. ಅದಕ್ಕೆ ನಮಗೂ ಅದರ ತ್ರಾಸು ಹೊಡೆಯಾಗೈತೆ. ಟೈಮ್ ಅಡ್ಜಸ್ಟ್ ಆಗುತ್ತಿಲ್ಲೋ, ಯಾಕಂದ್ರೆ ಪ್ರಮೋಷನ್ಸ್ ಯಾವಾಗ ಹೆಂಗೆ ಬರುತ್ತೋ ನಮಗೂ ಗೊತ್ತಿಲ್ಲ. ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗೋ ಲಿಟ್ರಲ್ಲಿ ಗೊತ್ತಾಗಲ್ಲ. ಅದಕ್ಕೆ ಎಲ್ಲ ಅನವತ್ತ ಸಜೆಸ್ಟ್ ಮಾಡ್ಯಾನ ಏನು ತೊಗೋಬೇಕು, ಏನು ತೊಗೋಬಾರ್ದು. ಈಗ ನಂದೇನಿರುತ್ತೆ ಮೇನ್, ನಂದು ಬಲ್ಕ್ ಆಗೋದಿರುತ್ತೆ, ಬಾಡಿನ ಬಲ್ಕ್ ಮಾಡೋದಿರುತ್ತೆ. ಅದಕ್ಕೆ ಜಾಸ್ತಿ ಫ್ರೂಟ್ಸ್ ಆಗಿ ಏನು ತಿನ್ನಬೇಕು ಅಂದರೆ ಎಲ್ಲ ಭಾಳ ಅನವತ್ತ ಲೆಕ್ಚರಿಂಗ್ ಕೊಟ್ಟ. ಅಂದರೆ ಅವ್ನು 1.5 ತಿಂಗಳು ಹೋದ್ರು ಅವನು ಅವ್ರ ಅಣ್ಣನೇ ಮಿಸ್ಟರ್ ಕರ್ನಾಟಕ ಆಗ್ಯಾರ ಬಾಡಿ ಬಿಲ್ಡಿಂಗ್ನಾಗ. ಅವ್ರು ಸಜೆಸ್ಟ್ ಮಾಡೋದಕ್ಕೆ ಅವ್ನು ನನಗೆ ಸಜೆಸ್ಟ್ ಮಾಡೋಣ. ಅದಕ್ಕೆ ಅವ್ರ ನಂಬರ್ ಹಾಕ್ನಿ ಅಂತ ಹೇಳಾನ. ಸಜೆಸ್ಟ್ ಹೇಳ್ತಾನ ತಗೋ, ಹಂಗೇನಿಲ್ಲ ಅಂತಲೂ ಹೇಳೋಣ ಗುಂಡ. ಈಗ ಅದಕ್ಕೆ ನೋಡೋಣ. ನನ್ನ ಬಾಡಿ ಆಲ್ಮೋಸ್ಟ್ ಆಲ್ ನೋಡಿರಿ ನೀವು. ಅದೇನು ದೊಡ್ಡ 360 ತೋರ್ಸೋಕ್ಕೇನು ಅವಶ್ಯಕತೆ ಇಲ್ಲ. ನೀವೇನು ತೋರಿಸಂದ್ರೆ ನಾನು ತೋರಿಸಲ್ಲ. ತೋರಿಸಂತ ಕಮೆಂಟ್ ಹಾಕಿರ್ಬೇಕು, ತೋರ್ಸೋಣ ಅಂತ ಹೇಳೋಣ. ಆಲ್ಮೋಸ್ಟ್ ಆಲ್ ನೋಡಿರ್ತೀರಿ. ಅದಕ್ಕೆ ಹಿಂಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ. ಸ್ವಲ್ಪ ಅದನ್ನು ನೋಡೋಣ. ಎಲ್ಲರೂ ನಾವು ನೋಡ್ತಿದ್ವಿ ಜಿಮ್ ಹಂಗೆ ಎಕ್ಸೆಟ್ರಾ. ಜಿಮ್ ಬಿಟ್ಟರೆ ಹಿಂಗಾಗುತ್ತೆ ಎಲ್ಲ ನೋಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ. 1 ಇಯರ್ ಅದನ್ನು ಚಾಲೆಂಜ್ ಅಂತಂದು ಅದ್ರ ಬಗ್ಗೆ ಏನು ಜಾಸ್ತಿ ವೀಡಿಯೋನ ಅಂತಂದು ಮಾಡಲ್ಲ. ಅದು ಒಂಥರ ಕನ್ಸಿಸ್ಟೆನ್ಸಿ. ಈಗ ನಂದು ಈ ಬ್ಲಾಗ್ ಜರ್ನಿ ಏನು ಇಲ್ಲಿ ಮಟ್ಟ ಮಾಡ್ಕೊಂಬಂದೀನಿ ನಿಯರ್ ಬೈ. ಈಗ ಆಗಾಗ ಬಂತು ಅವಾಗೆ ಅಲ್ಲಿ ಇನ್ನೊಂದು 1 ಮಂತ್ ಇರ್ಬೋದು ಮಾಡ್ಕೊಂಬಂದೀನಿ. ಅದೇ ಥರ ಅದನ್ನು ಇದನ್ನೇ ಮಾಡ್ಕೊಂಡು ಹೋಗೋಣ ಕನ್ಸಿಸ್ಟೆನ್ಸಿ ಅಂತ ನೋಡೋಣ. ಲೆಟ್ಸ್ ಗೋ. ಆಗುತ್ತೆ ಎಲ್ಲ ನೋಡೋಣ. ಅದ್ರಾಗ ನಮ್ಮ ಹುಲಿನೂ ಜಾಯ್ನ್ ಆಗೈತೆ, ವರುಣೂ ಜಾಯ್ನ್ ಆಗ್ಯಾನ. ಎಲ್ಲ ಇವತ್ತು ಅವಸರ ಜಾಯ್ನ್ ಆಗೈತೆ. ಏನಾಗುತ್ತೆ ನೋಡಿಲ್ಲ ಇನ್ನು. ನನ್ನ ಮಗ ಮನೆಗೆ ಹೇಳಿಲ್ಲ. ನಾನು ಅಕಸ್ಮಾತ್ ಮನೆಗೆ ಹೇಳಿದ್ರು ಅದು ಸೀರಿಯಸ್ ತೊಗೊಳಕತ್ತಿಲ್ಲ. ಆದರೂ ಏನು ಮನೆಗೆ ಏನಾರು ಇರಲಿ ಗೈಸ್, ಅದಕ್ಕೆ ರಿಸಲ್ಟ್ ಬೇಕಾಗತ್ತಾ, ಅದಕ್ಕೆ ಆದಂತ ಇದು ಮಾಡ್ಬೇಕಾಗತ್ತೆ. ನೋಡಬೇಕು ಹೆಂಗೆ ಬೇಕಂಗೆ ತಿನ್ನೋಕ್ಕಾಗಲ್ಲ ಹೊರಗಡೆ. ಅದನ್ನು ಸ್ವಲ್ಪ ಇನ್ನು ಮ್ಯಾಗಿಂದ ಕಟ್ ಆದರೂ ಕದ್ದು ಮುಚ್ಚಂತರೂ ಮಾಡೋಕ್ಕಾಗಲ್ಲ. ಬಿಕಾಸ್ ಈಗ ಒಂದು ಜಿಮ್ ಹಚ್ಚಿವಿ ಅಂದರೆ ನಮ್ಮ ಬಾಡಿ ಗಿಡಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ದುಡ್ಡು ಕಟ್ಟಿವಿ, ಅದಕ್ಕೆ ಹೋಗ್ಬೇಕು. ಹೋಗೋಣ ಆಗುತ್ತಂತೂ ಅನ್ಕೊಂಡು
ಈಗ ಸೀದಾ ಶಾಪಿಗೆ ಲೆಟ್ಸ್ ಗೋ.